ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಂದು ಜೀವಿಯು ಸಹ ತಾನು ಏನೇ ಒಂದು ಮಾಡ್ತಾ ಇದ್ರು ಒಂದು ಒಳ್ಳೆಯ ಸಮೃದ್ಧಿಯ ಜೀವನ, ಸ್ಥಿರತ್ವದ ಜೀವನ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಈಗ ನಾವು ಮಾತಾಡ್ತಕ್ಕಂಥ ವಿಚಾರ ಏನಿರುತ್ತೆ, ಈ ಹೊಸ ವರ್ಷ ಅಂತ ಏನ್ ಬರ್ತಾ ಇದೆ 2024, ಈ ಒಂದು ಸಂಖ್ಯೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಬದಲಾವಣೆ ತರ್ತಕ್ಕಂತಹ ಒಂದು ವರ್ಷ ಇದಾಗಿರುತ್ತೆ. ಯಾವ ರೀತಿ ಅಂತ ಹೇಳ್ಬೇಕು ಅಂತಂದ್ರೆ, ನೋಡಿ, 2024 ನಮ್ಮ ಒಟ್ಟಾರೆಯಾಗಿ ಸೇರಿಸಿದಾಗ ಅದು 8 ಅನ್ನೋ ಒಂದು ಸಂಖ್ಯೆಯನ್ನು ಸೂಚಿಸುತ್ತೆ. ಅಂತಹ 8 ಒಂದು ಸಂಖ್ಯೆ ಅಂತಂದ್ರೆ, 8 ಅಂತಂದ್ರೆ ಇನ್ಫಿನಿಟಿ ಅಂತ ಹೇಳ್ತೀವಿ. ಅಂದ್ರೆ ಅದು ಅನಂತ, ಮಿತಿ ಇಲ್ಲದೆ ಇರ್ತಕ್ಕಂಥದ್ದು, ಅದನ್ನ ಅಳಿಯಕ್ ಆಗದೆ ಇರ್ತಕ್ಕಂಥದ್ದು, ಅದರ ಒಳಗಡೆ ಇರ್ತಕ್ಕಂಥದ್ದು ಎಲ್ಲಾ ಶಕ್ತಿ ಅಂತ. ಹಾಗಾಗಿ ನಮ್ಮ ಜೀವನದಲ್ಲೂ ಸಹ ಈ ವರ್ಷ ಯಾರೆಲ್ಲ ಈಗ ಇಷ್ಟು ವರ್ಷ ಏನೆಲ್ಲ ಕಷ್ಟ ಪಡ್ತಾ ಇರ್ತಾರೆ, ಏನೆಲ್ಲ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇರ್ತಾರೆ, ಇದಾಗ್ಲಿಲ್ಲ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ, ಪ್ರಯತ್ನ ಪಟ್ಟು ಸಾಧ್ಯ ಆಗದೆ ಇರುವಾಗ, ಅಥವಾ ಹೀಗಾಗ್ಬೇಕು ಅಂತ ಕನಸು ಕಾಣ್ತಾ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ರೆ ಅವರೆಲ್ಲರಿಗೂ ಸಹ ಈ ವರ್ಷ ತುಂಬಾ ವಿಶೇಷವಾದ ಒಂದು ಫಲವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಸಹ, ಅಂದ್ರೆ ಯಾರು ಒಳ್ಳೆ ಕರ್ಮವನ್ನ ಮಾಡ್ತಾ ಇದ್ದಾರೋ, ಅಂದ್ರೆ ಕೆಲಸವನ್ನ ಮಾಡ್ತಾ ಇದ್ದಾರೋ, ಯಾರು ಇದಾಗ್ಬೇಕು ಅಂತ ನಿರಂತರವಾಗಿ ಪ್ರಯತ್ನ ಪಟ್ಟು ಸೋಲ್ತಾ ಇದ್ದಾರೋ ಅವರೆಲ್ಲರೂ ಯಶಸ್ಸನ್ನ, ಸಮೃದ್ಧಿಯನ್ನ, ಹಾಗೆ ಒಂದು ಅಧಿಕಾರವನ್ನು ಪಡೆಯುವಂತಹ ವರ್ಷ ಇದಾಗಿರುತ್ತೆ. ಪ್ರಯತ್ನ ಪಡದೆ ಸುಮ್ಮನೆ ಕನಸು ಕಾಣ್ತಾ ಸುಮ್ಮನೆ ಕೂತಿರತಕ್ಕಂಥವ್ರಿಗೆ ಪ್ರಯತ್ನ ಮಾಡುವಂತಹ ಸಮಯ ಇದು. 8 ಅನ್ನೋ ಒಂದು ಸಂಖ್ಯೆ ಶನಿ ಗ್ರಹವನ್ನ ಇದು ಸೂಚಿಸುತ್ತೆ. ಅಂದ್ರೆ ಶನಿ ಅಂತಂದ್ರೆ ಇದು ಕರ್ಮ ಫಲವನ್ನ ಕೊಡ್ತಕ್ಕಂಥದ್ದು. ಯಾರೆಲ್ಲ ಯಾವ ಕರ್ಮವನ್ನ ಮಾಡ್ತಾ ಇರ್ತಾರೋ, ಏನ್ ಮಾಡ್ತಾ ಇದಾರೋ, ಏನ್ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೋ ಅವರ ಕರ್ಮಾನುಸಾರವಾಗಿ ಫಲವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಕರ್ಮ ಅಂತಂದ್ರೆ, ಶನಿ ಅಂತಂದ್ರೇನೆ ಕರ್ಮ ಸಿದ್ಧಾಂತದಲ್ಲಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಮುಂದಿನ ಜೀವನ ನಿಂತಿರುತ್ತೆ. ಜ್ಞಾನವನ್ನ ಕೊಡ್ತಕ್ಕಂಥವ್ನು ಶನಿ ಭಗವಂತ. ಹಾಗಾಗಿ ಈ ಒಂದು ವರ್ಷ ಯಾರೆಲ್ಲ ಇಷ್ಟು ವರ್ಷ ಪ್ರಯತ್ನ ಪಟ್ಟು ಸೋತಿರ್ತಾರೋ, ಅಥವಾ ಏನಾಗ್ಬೇಕು ಅಂತ ನಿರಂತರವಾಗಿ ಶ್ರಮ ಪಡ್ತಾ ಇರ್ತಾರೋ, ಅದರ ಸೋಲನ್ನ ಅನುಭವಿಸಿದ್ರೆ ತುಂಬಾ ತುಂಬಾ ಒಳ್ಳೆಯ ವರ್ಷ ಇದಾಗಿರುತ್ತೆ ಅಂತವ್ರಿಗೆ. ಅಂದ್ರೆ ಅದು ಅಧಿಕಾರ ಇರ್ಬೋದು, ಅಥವಾ ಪ್ರಯಾಣ ಇರಬಹುದು, ವಿದ್ಯಾಭ್ಯಾಸ ಇರಬಹುದು, ಅಥವಾ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಕೆಲಸದಲ್ಲಿರ್ಬಹುದು, ಆಧ್ಯಾತ್ಮಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ಯಾವುದೇ ಒಂದು ಮಾಡ್ಬೇಕು ಅಂತಂದ್ರೂ ಅದರಲ್ಲಿ ಪ್ರಗತಿಯನ್ನ ಕಾಣ್ತಕ್ಕಂಥದ್ದು. ಇನ್ನು ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ಸುಮ್ಮನೆ ಸೋಮಾರಿತನದಿಂದ ಕೂತ್ಕೊಂಡಿದ್ರೆ ಅವ್ರಿಗೆ ಪಾಠವನ್ನ ಕಲಿಸುವಂತ ವರ್ಷ ಇದಾಗಿರುತ್ತೆ. ಅಂದ್ರೆ ಇಷ್ಟು ವರ್ಷ ಅವರು ಸಮಯವನ್ನ ವ್ಯರ್ಥ ಮಾಡಿದ್ದಕ್ಕೆ, ಅಥವಾ ಶಕ್ತಿ ಇದ್ರೂ ಸಹ, ಕನಸು ಕಾಣ್ತಾ ಇದ್ರು ಸಹ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತಂದ್ರೆ, ಪ್ರಯತ್ನ ಪಡಲಿ ಅನ್ನೋ ಒಂದು ರೀತಿನಲ್ಲಿ ಭಗವಂತ ಜ್ಞಾನವನ್ನ ಕೊಡ್ತಕ್ಕಂಥದ್ದು. ನಿರಂತರವಾಗಿ ಕೆಲಸ ಮಾಡ್ಬೇಕು, ದುಡಿಬೇಕು. ಬಂದ ಮೇಲೆ ಕೈಕಾಲು ಗಟ್ಟಿ ಇರ್ಬೇಕಾದ್ರೆ ಸುಮ್ನೆ ಭ್ರಮೆ ಅಥವಾ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಕ್ಕಂಥದ್ದಲ್ಲ. ಊಹೆ ಮಾಡ್ಕೊಂಡು ಬದುಕ್ಬಿಡೋದಲ್ಲ, ನಾನು ಅದಾಗ್ಬಿಡ್ತೀನಿ ಇದಾಗ್ಬಿಡ್ತೀನಿ ಅಂತ ಕೂತ ಜಾಗದಲ್ಲಿ ಕನಸು ಕಾಣೋದಲ್ಲ. ಹಗಲು ಕನಸು ಅಂತ ಹೇಳ್ತೀವಿ. ಅಂತಹ ಕನಸನ್ನ ಕಾಣ್ತಾ ಇದ್ರು ಸಹ ಅದನ್ನ ನನಸು ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯೋಗಾತ್ಮಕವಾಗಿ ಅವರು ಕೆಲಸವನ್ನ ಮಾಡುವಂತಹ ಒಂದು ಆಲೋಚನೆಯನ್ನು ಮಾಡ್ತಾರೆ. ಅಂದ್ರೆ ಈ 8 ಅನ್ನೋದು ಏನಂತಂದ್ರೆ ನಮಗೆ ಒಂದು ಪಾಠವನ್ನ ಕಲಿಸ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಶಿಸ್ತುಬದ್ಧವಾದ ಜೀವನ ಇರ್ಬೇಕು, ನಿಯಮವಾಗಿರ್ಬೇಕು, ನ್ಯಾಯದಲ್ಲಿ ನಡಿಬೇಕು. ಅದೇ ಹೇಗೇಗೋ ದುಡ್ಡನ್ನ ಬಳಸಿದ್ರೆ ಆಗೋದಿಲ್ಲ. ಆ ದುಡ್ಡನ್ನ ಎಣಿಸುವಾಗ, ದುಡ್ಡನ್ನ ಕೊಡುವಾಗ, ದುಡ್ಡಿನ ವಿಚಾರ ಮಾತನಾಡುವಾಗ ಅಂತ ಒಂದು ಕ್ರಮಶಿಕ್ಷಣ ಅಂತ ಏನ್ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡ್ಬೇಕಾಗುತ್ತೆ. ಇಷ್ಟು ದಿನ ಏನೋ ಒಂದು ತೊಂದರೆ ಆಗ್ತಾ ಇದೆ, ಕಷ್ಟ ಬರ್ತಾ ಇದೆ ಅನ್ನುವಾಗ ಅಂತಹ ಒಂದು ಕ್ರಮಶಿಕ್ಷಣ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಅವ್ರಿಗೆ ಅದರ ಬೆಲೆ ಗೊತ್ತಿಲ್ಲದೆ ಹೇಗೇಗೋ ಅದನ್ನ ಬಳಸ್ತಕ್ಕಂಥದ್ದು, ಅಥವಾ ಅದರ ವಿಚಾರವಾಗಿ ವಿರುದ್ಧವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ದುಡ್ಡಿಲ್ಲ ಅಂತ ಅನ್ನೋದಾಗ್ಲಿ, ಕೊಡುವಾಗ ತಗೊಳ್ಳುವಾಗ ಪರವಾಗಿಲ್ಲ ಬಿಡು ಅಂತ ದುಡ್ಡಿನ ಬಗ್ಗೆ ಅಸಂಬದ್ಧ ಮಾತುಗಳನ್ನ ಆಡೋದಾಗ್ಲಿ, ಅಥವಾ ದುಡ್ಡಿರ್ತಕ್ಕಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥದ್ದು ಇರಬಹುದು. ಈ ತರ ಯಾವುದೋ ಒಂದು ತಪ್ಪನ್ನ ಮಾಡ್ತಾ ಇರಬಹುದು. ಅದೆಲ್ಲವನ್ನ ಬಿಟ್ಟು ಶಿಸ್ತುಬದ್ಧವಾದ ಜೀವನವನ್ನ ಮಾಡ್ತಕ್ಕಂತಹ ಒಂದು ವರ್ಷ ಇದಾಗಿರುತ್ತೆ. ಅಂದ್ರೆ ದುಡ್ಡನ್ನ ಸರಿಯಾಗಿ ಬಳಸಬೇಕಾಗುತ್ತೆ. ಕೊಡ್ಬೇಕಾದ್ರೆ, ತಗೊಳ್ಬೇಕಾದ್ರೆ, ಖರ್ಚು ಮಾಡ್ಬೇಕಾದ್ರೆ ಅದರ ಮಹತ್ವವನ್ನ ಅರ್ಥಕೊಳ್ಬೇಕಾಗುತ್ತೆ. ಈಗ ಯಾರಿಗೋ ಸಾಲ ಕೊಟ್ಟಿರ್ತಾರೆ, ಸಾಲ ತಗೊಳ್ಬೇಕಾದ್ರೆ ತಗೊಳ್ಳೋರು ಕೊಡೋರು ಸಹ ಶಿಸ್ತನ್ನ ಅಳವಡಿಸ್ಕೊಳ್ಬೇಕು. ಅಂದ್ರೆ ಈ ವರ್ಷ ಅವರಲ್ಲಿ ಶಿಸ್ತನ್ನ ಬರೋ ರೀತಿನಲ್ಲಿ ಮಾಡ್ತಕ್ಕಂಥದ್ದು. ಅಂದ್ರೆ ದುಡ್ಡು ಕೊಡುವಾಗ ಹೆಣಿಸಿ ಕರೆಕ್ಟ್ ಆಗಿ ಇದೆಯಾ ಅಂತ ಕೊಡುವಂತಹ ಒಂದು ಮನಸ್ಸು, ಜ್ಞಾನ ಬರುತ್ತೆ. ತಗೊಳ್ಳುವಂತಹವರು ಸಹ ದುಡ್ಡು ಕರೆಕ್ಟ್ ಆಗಿ ಇದೆಯಾ ಅಂತ ಎಣಿಸಿ ಇಟ್ಕೊಳ್ಳುವಂಥದ್ದು. ಅಂದ್ರೆ ಎಲ್ಲೂ ₹1 ತೊಂದ್ರೆ ಬರ್ದೇ ಇರೋ ರೀತಿನಲ್ಲಿ ಕಾಳಜಿ ವಹಿಸುವಂತಹ ಜ್ಞಾನ, ಬುದ್ಧಿ, ಚಾಕಚಕ್ಯತೆ, ಜಾಣತನ ಎಲ್ಲವೂ ಬರುತ್ತೆ. ಎಷ್ಟೋ ಜನಕ್ಕೆ ಅದಿರುತ್ತೆ ದುಡ್ಡಿನ ವಿಚಾರದಲ್ಲಿ. ಆದ್ರೆ ಎಷ್ಟೋ ಜನ ಅದನ್ನ ಉದಾಸೀನವಾಗಿ ತಗೊಂಡ್ಬಿಡ್ತಾರೆ.
ನಂಬಿಕೆ ಅಂತಾನೋ ಇನ್ನೊಂದು ಅಂತಾನೋ ಅಥವಾ ಯಾವುದೋ ಒಂದು ಯೋಚನೆಯಲ್ಲಿ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಸಹ ಜ್ಞಾನ ಬರ್ತಕ್ಕಂತಹ, ತಿಳುವಳಿಕೆ ಬರ್ತಕ್ಕಂತಹ ಒಂದು ವರ್ಷ ಅಂತಂದ್ರೆ ಇದಾಗಿರುತ್ತೆ 2024. ಹಾಗಾಗಿ ಪ್ರತಿಯೊಬ್ಬರೂ ಸಹ ಅದರ ಅರ್ಥವನ್ನ ತಿಳ್ಕೊಳ್ಬೇಕು, ಅದರ ಆಚರಣೆನ ಸರಿಯಾಗಿ ಮಾಡ್ಕೊಳ್ಬೇಕು. ಈ 8 ಅಂತ 4 ಬಾರಿ 8 ಅನ್ನೋ ಒಂದು ಸಂಖ್ಯೆಯನ್ನ ಕೈ ಮೇಲೆ ಬರ್ಕೊಳ್ಳೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಈ ವರ್ಷ ಯಾರಿಗೆಲ್ಲ ಮುಂದೆ ಹೋಗ್ಬೇಕು, ಒಳ್ಳೆ ಸಂಪತ್ತನ್ನ ಆಕರ್ಷಿಸಬೇಕು, ಜೀವನದಲ್ಲಿ ಶ್ರಮಕ್ಕೆ ತಕ್ಕಂತಹ ಫಲ ಬರಬೇಕು, ಅಥವಾ ನಮ್ಗೆ ಅಂತಹ ಒಂದು ಜ್ಞಾನ ಇಲ್ಲ, ನಾವ್ ಏನಾದ್ರೂ ಒಂದು ಮುಂದಕ್ಕೆ ಹೋಗಿ ಏನಾದ್ರೂ ಈ ವರ್ಷನಾದ್ರೂ ಮಾಡಿ ತೋರಿಸ್ಬೇಕು, ಈ ವರ್ಷನಾದ್ರೂ ನಾವು ಮುಂದಿನ ಜೀವನ ಸುಖಕರವನ್ನಾಗಿ ಮಾಡ್ಕೊಳ್ಬೇಕು ಅನ್ನೋರೆಲ್ಲರೂ ಸಹ ತಮ್ಮ ಎಡಗೈ ಮೇಲೆ ಇಲ್ಲಿರಬಹುದು ಅಥವಾ ಈ ಭುಜದ ಮೇಲೆ ಇರ್ಬೋದು, ಯಾರಿಗೂ ಕಾಣದೇ ಇರಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಆಲೋಚಿಸಿದ್ರೆ ಎಡಭಾಗದಲ್ಲಿ ದೇಹದ ಯಾವುದೇ ಒಂದು ಭಾಗದಲ್ಲಿ ಬರ್ಕೊಳ್ಬಹುದು, ಅಥವಾ ಮುಖ್ಯವಾಗಿ ಇಲ್ಲಿ ಬರ್ಕೊಳ್ಬೇಕು. ಈ ಜಾಗದಲ್ಲಿ 8 ಅಂತ ಹೇಳಿ ಈ ಬ್ಲೂ ಪೆನ್ ಇಂದ ಬರ್ಕೊಳ್ಬಹುದು. ಬ್ಲೂ ಪೆನ್ನಲ್ಲೇ ಬರ್ಕೊಳ್ಬೇಕು. 8 4 ಸಲ 8 ಅನ್ನೋದನ್ನು ಬರ್ಕೊಂಡಾಗ ಅದು ಇನ್ಫಿನಿಟಿ ಅಂದ್ರೆ ಅನಂತ, ಅದು ಭಗವಂತನ ಕೃಪೆ, ಅದು ಜ್ಞಾನದ ಸಂಕೇತ, ಅದು ಶಿಸ್ತುಬದ್ಧವಾದ ಜೀವನದ ಸಂಕೇತ, ಎಲ್ಲವನ್ನ ಪಡ್ಕೊಳ್ಳುವಂತಹ ಒಂದು ಸಂಕೇತ. ಅದನ್ನ ಬರ್ಕೊಂಡು ಪದೇ ಪದೇ ಅದನ್ನ ನೋಡ್ತಾ ಆ ಸಂಖ್ಯೆಯನ್ನ ಹೇಳ್ತಾ ಹೋಗ್ತಾ ಇದ್ರೆ ಕಳ್ಕೊಂಡಿರೋದೆಲ್ಲೋ ವಾಪಸ್ಸು ಬರುವಂತಹ, ಸಂಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಕಾರ್ಯ ಪ್ರವೃತ್ತರಾಗ್ತಾರೆ. ಕೂತಿದ್ದ ಜಾಗದಲ್ಲಿ ಬರೆದ್ಬಿಟ್ಟು ಬಂದ್ಬಿಡ್ತು ಇಂಥದ್ದೆಲ್ಲ ನಂಬಲ್ಲ ಅಂತಲ್ಲ, ಕೂತ್ಕೊಂಡು ಅನ್ಕೊಳ್ತಾ ಇದ್ರು ಸಹ ಬುದ್ಧಿಯಲ್ಲಿ ಬದಲಾವಣೆ ಬರುತ್ತೆ. ಹೌದು, ನಾವ್ ಏನೇ ಒಂದು ಬೇಕು ಅಂತ ಬಯಸಿದಾಗ ಪದೇ ಪದೇ ಅದನ್ನ ಹೇಳ್ಕೊಳ್ತಾ ಇದ್ರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡುವಂತಹ, ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡುವಂತಹ ಒಂದು ಉತ್ಸಾಹ, ಹುಮ್ಮಸ್ಸು ಒಳಗಡೆಯಿಂದ ಬರಕ್ಕೆ ಶುರು ಆಗುತ್ತೆ. ಯಾರಾದ್ರೂ ಬಂದು ನಮ್ಮನ್ನ ಪ್ರೇರೇಪಿಸ್ತಾರೆ, ಪ್ರೇರಣೆಯನ್ನು ಕೊಡ್ತಾರೆ, ಆ ನಿಟ್ಟಿನಲ್ಲಿ ಕೆಲಸಗಳು ಸಾಗ್ಬಿಡುತ್ತೆ. ಸುಮ್ನೆ ಕೂತಾದ್ರೂ ಬರ್ಕೊಳ್ಳಿ, ಕೆಲಸ ಮಾಡ್ತಾನಾದ್ರೂ ಮಾಡ್ಕೊಳ್ಳಿ, ಕೆಲಸ ಮಾಡ್ತಾ 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 ತರ್ಕಂತವ್ರಿಗೆ ಮಾಡ್ತಾ ಇದ್ದು ಇದನ್ನ ಬರ್ಕೊಳ್ತಕ್ಕಂಥವ್ರಿಗೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಅಥವಾ ಸುಮ್ನೆ ಕೂತು ಕನಸು ಕಾಣ್ಕೊಂಡು ಬರ್ಕೊಂತಾ ಇದ್ರು ಸಹ ಅವ್ರಿಗೆ ಪ್ರೇರಣೆ ಸಿಗುತ್ತೆ. ಈಗ ಒಂದು ಪ್ರಯತ್ನವನ್ನ ಮಾಡಿ ನೋಡಿ, ಖಂಡಿತ ಇದರಿಂದ ಒಳ್ಳೇದಾಗುತ್ತೆ. ಯಾವಾಗ ಬೇಕಾದ್ರೂ ಬರ್ಕೊಳ್ಬಹುದು, ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು, ಯಾವ ದಿನದಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು. ಇದನ್ನ ಕೈ ಮೇಲೆ ಬರ್ಕೊಂಡು ಪದೇ ಪದೇ ಅದನ್ನ ಹೇಳ್ಕೊಳ್ಬಹುದು. ಯಾರಾದ್ರೂ ನೋಡ್ತಾರೆ ಅನ್ನೋದಾದ್ರೆ ನೋಡದೆ ಇರತಕ್ಕಂತಹ ಅಂದ್ರೆ ಜಾಗದಲ್ಲಿ ಎಡಭಾಗದಲ್ಲಿ ಬರ್ಕೊಳ್ಬೇಕು, ಪದೇ ಪದೇ ಹೇಳ್ಬೇಕಾಗುತ್ತೆ. ಅಥವಾ ಬರ್ಕೊಳಕ್ ಆಗಲ್ಲ ಅನ್ನೋದಾದ್ರೆ ಒಂದು ನೋಟ್ ಬುಕ್ ಅಲ್ಲಾದ್ರೂ ಒಂದ್ 28 ಸಲನ 108 ಸಲನ ಈ ಸಂಖ್ಯೆನ ಬರ್ಕೊಂಡು ಪದೇ ಪದೇ ಹೇಳ್ತಾ ಅದನ್ನ ಬರೆಯೋದು ನೋಡಿ, ಆ ಚಿಹ್ನೆ ನೋಡಿ ಹೇಗ್ ಕಾಣಿಸ್ತಾ ಇದೆ, ಇದು ಅನಂತ, ಇದು ಮಿತಿನೇ ಇಲ್ಲದೆ ಇರ್ತಕ್ಕಂಥದ್ದು. ಅಪಾರವಾಗಿ ಅಂದ್ರೆ ಒಳಗಡೆ ನಮ್ಮ ಉಸಿರು ಹೇಗೆ ಹೊರಗಡೆ ಬಂದು ಒಳಗಡೆ ಹೋಗಿ ಯಾವ ರೀತಿ ಅದು ತಿರುಗ್ತಾ ಇರುತ್ತೋ ಅದೇ ರೀತಿ ಜೀವ ಇರೋವರೆಗೂ ಉಸಿರು ಒಳಗಡೆ ಹೊರಗಡೆ ಹಾಕ್ತಾ ಇರುತ್ತಲ್ಲ, ನಡೀತಾ ಇರುತ್ತಲ್ಲ ಆ ಕೆಲಸ, ಅದೇ ರೀತಿ ನಮ್ಮ ಕೆಲಸವೂ ಸಹ ಒಂದು ಕ್ರಮಬದ್ಧವಾಗಿ, ನ್ಯಾಯವಾಗಿ, ಧರ್ಮದಲ್ಲಿ ಅದನ್ನ ಮಾಡ್ತಾ ನಾವು ನಿರಂತರವಾಗಿ ಮಾಡ್ತಾ 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 ನಮ್ಮಲ್ಲಿ ಉತ್ತುಂಗದ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಕರ್ಮ ಫಲಗಳೆಲ್ಲ ದೂರ ಆಗಿ ಏನೆಲ್ಲ ತೊಂದರೆಗಳಿರುತ್ತೋ ಆಧ್ಯಾತ್ಮದಲ್ಲಿರ್ಬೋದು, ಭೌತಿಕದಲ್ಲಿರ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂತ, ಅದನ್ನ ಸಮತೋಲನದಲ್ಲಿ ಇರ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿಗೆ ಒಳಪಡಬಹುದು, ಸ್ಥಿರತ್ವವನ್ನ ಪಡ್ಕೊಳ್ಬಹುದು. ಏನೆಲ್ಲ ಆಸೆ ಆಕಾಂಕ್ಷೆಗಳಿದೆಯೋ ಅದನ್ನೆಲ್ಲವನ್ನ ನೆರವೇರಿಸ್ಕೊಳ್ಬಹುದು. ಈ ರೀತಿ ಪ್ರಯತ್ನವನ್ನ ಮಾಡ್ಬೋದಲ್ವಾ? ಸುಮ್ನೆ ಇರೋದಕ್ಕಿಂತ, ಏನು ಇಲ್ಲ ಅನ್ನೋದಕ್ಕಿಂತ, ಏನ್ ಮಾಡಿದ್ರೆ ಮುಂದೆ ಹೋಗ್ತಾ ಇಲ್ಲ ಅನ್ನೋದಕ್ಕಿಂತ, ಏನು ಸಮಸ್ಯೆ ಇದೆ, ಯಾಕೆ ಆಗ್ತಾ ಇದೆ ಈ ಸಮಸ್ಯೆ, ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಸರಳ ಸರಳ ಪರಿಹಾರಗಳು ಇದೆಲ್ಲವೂ ಸಹ. ಈ 2024ರಿಂದ ಒಳ್ಳೇದ್ ಆಗ್ಬೇಕು ಅಂತ ಬಯಸೋರೆಲ್ಲರೂ ಸಹ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಸುಮ್ಮನೆ ಕೂರೋದು ಬೇಡ. ಏನೋ ಒಂದು ಈ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳಿಗೆ ಅಪಾರವಾದ ಶಕ್ತಿ ಇದೆ. ಬ್ರಹ್ಮಾಂಡದಿಂದನೂ ಸಹ ಒಂದು ಒಳ್ಳೆ ಶಕ್ತಿ ಬರ್ತಾ ಇರುತ್ತೆ. ಗ್ರಹಗಳು ಸಹ ನಮ್ಗೆ ಆ ಸಂಖ್ಯೆಯ ಬಲವನ್ನ ತಿಳಿಸ್ತಾ ಇರುತ್ತೆ. ಹಾಗಾಗಿ ನಾವು ಇಂಥದ್ದನ್ನ ಸರಳವಾಗಿ ಬಳಸ್ಕೊಂಡು ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ದೇವೆ. ನಾವು ಮಾಡೋ ಪ್ರಯತ್ನದ ಜೊತೆಗೆ ಈ ತರದ್ದು ಒಂದು ಮಾಡ್ಕೊಂಡ್ರೆ ಇನ್ನೂ ಬೇಗ ಬೇಗ ಒಳ್ಳೇದಾಗ್ಬಿಡುತ್ತೆ. ನಂಬಿ ಮಾಡ್ಕೊಳ್ಬೇಕು ಅನ್ನೋದು ಯಾವಾಗ್ಲೂ ಹೇಳ್ತಕ್ಕಂಥ ಸಿದ್ಧಾಂತ. ಅಂದ್ರೆ ನಾವು ನಂಬಬೇಕು, ನಂಬದೇ ಇದ್ರೂ ಸಹ ಅದು ಕೆಲಸ ಮಾಡುತ್ತೆ. ಪ್ರಯತ್ನವನ್ನ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೆಟ್ಟ ಕರ್ಮ ಫಲ ಇದೆಯೋ, ಜಾತಕದಲ್ಲಿರ್ಬೋದು, ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಏನೇ ಇರಬಹುದು, ಅಥವಾ ಸೋಮಾರಿತನೋ, ದೊಡ್ಡತನನೋ, ಮೂರ್ಖತನನೋ ಎಲ್ಲವೂ ದೂರ ಹೋಗಿ ಈ ವರ್ಷ ಒಂದು ಸುಭದ್ರವಾದ, ಸುಸ್ಥಿರವಾದ, ಅಸ್ಥಿರತೆ ಇಲ್ಲದೆ ಸ್ಥಿರವಾಗಿ ಮನೋಬಲವನ್ನ ಜಾಸ್ತಿ ಮಾಡಿಕೊಂಡು, ಬುದ್ಧಿ ಬಲವನ್ನ ಜಾಸ್ತಿ ಮಾಡಿಕೊಂಡು, ಜ್ಞಾನ ಬಲದಿಂದ ಶಕ್ತಿಯನ್ನ ಜಾಸ್ತಿ ಮಾಡಿಕೊಂಡು, ದುಡಿಯುವಂತಹ ಒಂದು ಶಕ್ತಿ ಅಂದ್ರೆ ಅದು ದೇಹ ಬಲ, ಅದನ್ನ ಜಾಸ್ತಿ ಮಾಡಿಕೊಂಡು ಏನ್ ಆಗ್ಬೇಕು ಅಂತ ಬಯಸ್ತಾ ಇದ್ರು ಖಂಡಿತ
ಇದರಿಂದ ಆಗಬಹುದು. ಈ ಸಂಖ್ಯೆನ ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟು ವರ್ಷ ಪಟ್ಟಿರ್ತಕ್ಕಂತಹ ಕಷ್ಟ ದೂರ ಆಗಿ ಇನ್ಮೇಲೆ ಒಳ್ಳೇದಾಗ್ಬೇಕು ಅಂತ ಬಯಸಿ. ಯಾಕೆ ಆಗ್ಬಾರ್ದು? ಆಗಬೇಕು, ನಾವು ಅನ್ಕೊಳ್ಬೇಕು, ಆಗಬೇಕು. ಯಾವಾಗ್ಲೂ ಒಂದೇ ತರ ಇರಬಾರ್ದು. ಒಂದು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ಬೇಕು. ತುಂಬಾ ಜನ ಕೇಳ್ಬೋದು, ನಾವು ಅದೆಲ್ಲ ಮಾಡ್ದೇನೆ ಇವತ್ತು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಅವರು ಕರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ಅಥವಾ ಕ್ರಮಶಿಕ್ಷಣದಲ್ಲಿ ಕೆಲಸಗಳನ್ನ ಮಾಡ್ತಿರ್ಬಹುದು. ಅಂದ್ರೆ ಕ್ರಮಶಿಕ್ಷಣ ಅಂತಂದ್ರೆ ಏನು? ಶಿಸ್ತುಬದ್ಧವಾದ ಜೀವನವನ್ನ ದುಡ್ಡಿನ ವಿಚಾರದಲ್ಲಿ ಮಾಡ್ತಿರ್ಬಹುದು. ಆದ್ರೆ ಕರ್ಮಗಳಲ್ಲಿ ಎಲ್ಲಾದ್ರೂ ಸೋತಿದ್ರೆ ಅವ್ರಿಗೂ ಸಹ ಕಷ್ಟ ಬಂದಿರುತ್ತೆ. ಅಂದ್ರೆ ನಷ್ಟ ಆಗ್ತಕ್ಕಂಥದ್ದು, ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು, ಅಹಂಕಾರ ಕಡಿಮೆ ಆಗೋ ರೀತಿಯಲ್ಲಿ ಭಗವಂತ ಏನಾದ್ರೂ ಒಂದು ಶಿಕ್ಷೆ, ಯಾವುದೋ ಒಂದು ಮೂಲಕ ಶಿಕ್ಷೆಯನ್ನು ಕೊಟ್ಟಿರಬಹುದು. ದುಡ್ಡು ಇರಬಹುದು, ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ಕೊರಗಿರಬಹುದು. ಹಾಗಾಗಿ ಎರಡಕ್ಕೂ ನಮಗೆ ಶಿಸ್ತು ಅನ್ನೋದು ತುಂಬಾ ಮುಖ್ಯ. ಹಾಗೆ ನಾವು ಮಾಡ್ತಕ್ಕಂಥ ಕೆಲಸನೂ ತುಂಬಾ ಮುಖ್ಯ. ಜೊತೆಗೆ ನಾವು ಆಡ್ತಕ್ಕಂಥ ಮಾತು ಇನ್ನೂ ಮುಖ್ಯ ಆಗಿರುತ್ತೆ. ಅಪ್ಪಿ ತಪ್ಪಿಯೂ ಸಹ ಕೆಟ್ಟದಾಗಿ ನಮಗೆ ನಾವೇ ತೊಂದ್ರೆ ಬರೋ ರೀತಿನಲ್ಲಿ ಮಾತನಾಡಿದ್ರೆ ಅದಕ್ಕೆ ನಾವೇ ಸಮಾಧಾನ ಕೊಡ್ಬೇಕಾಗುತ್ತೆ. ಮತ್ತೆ ಆ ಶಿಕ್ಷೆಯನ್ನು ಅನುಭವಿಸಿ ಅದರಿಂದ ಆಚೆ ಬರ್ಬೇಕಂದ್ರೆ ಅದು ಮಾತಾಡಿರುವಂತಹ ಮಾತು ಶಾಪವಾಗಿ ಪರಿಣಾಮ ಆಗಿ ಅದರಿಂದನೂ ತೊಂದರೆ ಅನುಭವಿಸ್ತಾ ಇರ್ಬೋದು. ಹಾಗಾಗಿ ಮಾತನಾಡುವಾಗ ತುಂಬಾ ಎಚ್ಚರಿಕೆ ವಹಿಸಿ ಏನು ಬೇಕೋ ಅದನ್ನ ಮಾತ್ರ ಮಾತಾಡಿದ್ರೆ ಒಳ್ಳೇದು. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಯಾರಾದ್ರೂ ಚೆನ್ನಾಗಿದ್ರೆ, ಯಾರ ಹತ್ರ ಆದ್ರೂ ಸಂಪತ್ತಿದ್ರೆ ಅಥವಾ ಶ್ರೀಮಂತಿಕೆ ಇದ್ದಾಗ ಅದನ್ನ ನೋಡಿ ಭಗವಂತನ ಕೃಪೆಯಿಂದ ನಮಗೂ ಆ ರೀತಿಯ ಒಂದು ಅವಕಾಶ ಸಿಕ್ಕಿದೆ, ನಾವು ಚೆನ್ನಾಗಿರ್ಬಹುದು ಅಂತ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಆ ರೀತಿಯ ಒಂದು ಭಾವ ಇಟ್ಕೊಳ್ಬಹುದೇ ಹೊರತು ಅಸೂಯೆಯ ಭಾವನ ಬಿಟ್ಟು ಬಿಡ್ಬೇಕು. ಈ ವರ್ಷನಾದ್ರೂ ಅಂತ ಅಸೂಯೆ ಬಿಡಬೇಕು. ಯಾರಿಗೂ ಹೋಲಿಸ್ಕೊಳ್ಬಾರ್ದು, ಯಾರನ್ನು ಅನುಕರಣೆ ಮಾಡಬಾರ್ದು. ಒಂದು ಒಳ್ಳೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಒಂದು ಒಳ್ಳೇದ್ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡಿ ಅದರಲ್ಲಿ ಗೆಲ್ಲಬೇಕು. ಇದೇ ಈ ವರ್ಷದ ಒಂದು ಸಂಕಲ್ಪ ಆಗಿರ್ಬೇಕು. ನಮಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೊಳ್ಬೇಕು, ನಮ್ಮ ಸ್ವಂತ ಪ್ರಯತ್ನದಿಂದ, ನಮ್ಮ ಸ್ವಂತ ಬಲದಿಂದ, ಸ್ವಂತ ಆಲೋಚನೆಯಿಂದ. ಇಂತಹ ಒಂದು ಸಂಕಲ್ಪನ ಈ ವರ್ಷದಲ್ಲಿ ಮಾಡ್ಕೊಂಡು, ಈಗ ಮುಂದೆ ನಮಗೆ ಯುಗಾದಿ ಹೊಸ ವರ್ಷ, ಆ ಯುಗಾದಿ ಆ ಹಬ್ಬದಲ್ಲೂ ಸಹ ಈ ರೀತಿಯ ಆಲೋಚನೆಯನ್ನು ಮಾಡ್ಕೊಳ್ಬಹುದು. ಈಗ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹೊಸ ವರ್ಷದಲ್ಲಿ ಇದನ್ನ ಹೇಳಿರ್ತಕ್ಕಂಥದ್ದು. ಯುಗಾದಿ ಹಬ್ಬ ಹೋದವರೆಗೂ ಈ ತರ ಮಾಡ್ಕೊಳ್ತಾ ಇನ್ನಷ್ಟು ಒಳ್ಳೆ ವಿಚಾರಗಳನ್ನ ಮುಂದೆ ತಿಳ್ಕೊಳ್ತಾ ಹೋಗೋಣ.